ಈ ಝೋನರ್ ಒಪ್ಕೊಂಡ್ಲಿಕ್ಕೆ ಕಾರಣ ಏನಂತಂದ್ರೆ ಡೈರೆಕ್ಟರ್ ಅಷ್ಟೇ, ಕೆವಿನ್ ಅವರು ಐ ಮೀನ್ ನೆರೇಟ್ ಮಾಡಿದ ವಿಧಾನ, ಆ ವಿಷನ್ ಯಾವ ರೀತಿ ಬರ್ಬೋದು ಅನ್ನೋದು. ಫಾರ್ ಎಕ್ಸಾಂಪಲ್ ಕೊರಿಯನ್ ಪಾಪಿಂದ ಕರ್ನಾಟಕ ಪಾಪ್, ಆ ಕೆ ಪಾಪ್ ಅನ್ನೋದು ಮೀನ್ ನಮ್ಮ ಜೆನ್ಸಿ ಕ್ರೌಡ್ಗೆ, ನಮ್ಮ ಇಂಡಿಯನ್ ಕಲ್ಚರ್ಗೆ, ನಮ್ಮ ಇಂಡಿಯನ್ಸ್ಗೆ ಯಾವ ರೀತಿ ತೋರಿಸ್ಬೇಕು ಅನ್ನೋ ಅವರ ವಿಷನ್ ಇತ್ತಲ್ಲ, ಆ ವಿಷನ್ ನೋಡಿ ತುಂಬ ಇಷ್ಟ ಆಯಿತು. ಹಾಗಾಗಿ ಹಂಗೆ ಸ್ಟಾರ್ಟ್ ಆಯಿತು. ನಿಮ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು, ಬಿಕಾಸ್ ಹೊಸ ತಂಡ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ನಿಮ್ ಇಂಟ್ರೊಡಕ್ಷನ್ ಆಗ್ಬಿಡ್ಲಿ ಅಂತ. ಸೊ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಎಲ್ಲರೂ ಟೀಮ್ ಬಗ್ಗೆ ಮಾತಾಡ್ತಾ ಹೋಗಿ. ನನ್ನ ಹೆಸರು ಅಲಗಾನಿ ಕಿರಣ್ ಕುಮಾರ್ ಅಂತ, ಹಾಗಾಗಿ ಪ್ರೊಡಕ್ಷನ್ ಹೆಸರು ಅಲಗಾನಿ ಮೂವೀಸ್ ಅಂತಲೇ ಇಟ್ವಿ. ಬೇಸಿಕಲಿ ನಾನು ಕಾಂಟ್ರಾಕ್ಟರ್, ಸಿಂಪಲ್ ಬಿಸ್ನೆಸ್ ಮ್ಯಾನ್. ಸರ್ ಸಿನಿಮಾ ಅಂತಂದ್ರೆ ನಾನು ಫಸ್ಟಿಂದನೂ ಸಿನಿಮಾ ಲೈನಲ್ಲಿದ್ದೆ. ಬೆಂಗಳೂರು ಬಂದ ತಕ್ಷಣ ಹೀರೋ ಆಗಬೇಕಂತ ಬಂದ್ವಿ. ಇರುತ್ತಲ್ಲ ಫ್ಯಾಮಿಲಿ ಸ್ಟ್ರಗಲ್ಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಅದಾದ್ಮೇಲೆ ಗೊತ್ತಾಯಿತು ನನಗೆಲ್ಲ ಅಂತ. ನಿಧಾನಕ್ಕೆ ಬಿಸ್ನೆಸ್ ಲೈನ್ ಬಂದ್ವಿ. ಮತ್ತು ಆ ಡ್ರೀಮ್ ಅನ್ನೋದು ನನಗೆ ಉಳ್ಕೊಂಬಿಟ್ಟಿರುತ್ತಲ್ಲ, ಹಂಗಾಗಿ ನನ್ನ ಕೈಯಲ್ಲಾಗಿಲ್ಲ, ಅಟ್ಲೀಸ್ಟ್ ನನ್ನ ತಮ್ಮನ ಕೈಯಲ್ಲಾಗಿಲ್ಲ ಅಂತ ಅವನ ಕೈಯಲ್ಲಿ ಮಾಡಿಸ್ತಿದ್ವಿ ಅಷ್ಟೆ. ಇಲ್ಲ ಸರ್ ಖಂಡಿತ ಇಲ್ಲ ಸರ್. ಹೌದು ಸರ್ ಇನ್ನು ಹೌದು ಸರ್, ಡ್ರಾಪ್ ಆಯ್ತು ಸರ್, ಖಂಡಿತ ಸರ್. ಅರ್ಥ ಆಗಿಲ್ಲ ಸರ್. ಕ್ಯಾರೆಕ್ಟರಾ? ಇಲ್ಲ ಸರ್, ಸದ್ಯಕ್ಕೆ ನಾನು ಅನ್ಕೊಂಡಿಲ್ಲ ಸರ್. ಶೂಟಿಂಗ್ ಹೋಗೋದಾ ಸರ್? ಸರ್ ಮೇ ಬಿ ಇನ್ನೊಂದು 3 to 4 months ಆಗ್ಬೋದು ಸರ್. ಸರ್ ಅಷ್ಟು ಜಾಸ್ತಿ ಏನಿಲ್ಲ. ನಿಮಗೆ ಮೇಕಿಂಗ್ ವಿಡಿಯೋಸ್ ಸ್ಟೆಪ್ ಬೈ ಸ್ಟೆಪ್ ಮೇಕಿಂಗ್ ವಿಡಿಯೋಸ್ ಬಿಡ್ತೀವಿ. ಮೇನ್ ತೆಲುಗುನಲ್ಲಿ ರಿಲೀಸ್ ಆದಾಗ ತುಂಬ ಜನ ಫ್ರೆಂಡ್ಸ್ ಕೇಳಿದ್ದಷ್ಟೇ, ಗ್ರಾಫಿಕ್ಸ್ ಜಾಸ್ತಿ ಇದೆಯಲ್ಲ ಅಂತ. ಪ್ರತಿಯೊಂದು ಮೇಕಿಂಗ್ ವಿಡಿಯೋ 1 by 1 ಬಿಟ್ಟಾಗ ಆಮೇಲೆ ಅರ್ಥ ಆಯ್ತು ಎಲ್ಲರಿಗೂ. ಇಲ್ಲ ಎಲ್ಲ ಪ್ರತಿಯೊಂದು ನಾವು ಆನ್ ಸೈಟಲ್ಲೇ ಮಾಡಿದ್ವಿ ಸರ್. ಸರ್ ರಿಯಲ್ ಎಸ್ಟೇಟ್. ಬಡ್ಜೆಟ್ ಆಗಬೇಕಲ್ಲ ಸರ್. ಹೌದು ಸರ್. ಓಕೆ ಕೆವಿನ್, ಈ ಸಿನಿಮಾದ ನಿರ್ದೇಶಕರು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ಬಂದಿರೋಂಥ ಎಲ್ಲ ಮೀಡಿಯಾ ಮತ್ತು ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಷರ್ಸ್, BTS ಆರ್ಮೀಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಐ ವಾಂಟ್ ಟು ಥ್ಯಾಂಕ್ everybody who's been a part here. ಸೊ ನನ್ನ ಬಗ್ಗೆ, ಸಿನಿಮಾ ಬಗ್ಗೆ, ಆ ಟೈಟಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಮೈ ಟೀಮ್. ಮೊದಲನೇದಾಗಿ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟ್ ಸಿನಿಮಾ, ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಪ್ರೊಡ್ಯೂಸರು ತುಂಬ ಸ್ಪೆಷಲ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಲೈಫಲ್ಲಿ ಒಂದು ಫೇಸ್ ಇರುತ್ತೆ. ಆ ಫೇಸ್ನ ಬಂದ್ಬಿಟ್ಟು ಪ್ರತಿಯೊಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ಹಿ ಹ್ಯಾಸ್ ಟು ಗೋ ಥ್ರೂ ಇಟ್. ಆ್ಯಸ್ ಆಪರ್ಚುನಿಟೀಸ್ ಡಿಲೇ, ಆ್ಯಸ್ ಸಕ್ಸಸ್ ಡಿಲೇಸ್, ಸುತ್ತಮುತ್ತಲಿರೋರು ಪ್ರತಿಯೊಬ್ಬರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಅಂಥದ್ರಲ್ಲಿ ಅಂಥ ಸ್ಟೇಜ್ ಆಫ್ ಲೈಫಲ್ಲಿ ಗುರುತು ಪರಿಚಯ ಇಲ್ದಿರೋರು ಯಾರೋ ಒಬ್ರು ಬಂದು ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ. ಸೊ that's something really great. So I want to thank him for it. Adadmele my co-writer Lavanya, who's been a huge support to me, and her contribution has really shaped the story well. So thank you so much for it. My DOP, my editor, more than technicians, they are like my brothers who have really worked hard for the promo and the film. And Sanjay, first time lead ಆಗಿ ಮಾಡ್ತಿದ್ದಾರೆ, ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದ್ದಾರೆ ಸಿನಿಮಾಗೆ. ಸೊ ಎಸ್, ಸೊ ಆ್ಯಸ್ ಎ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಅನ್ನೋದಕ್ಕಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ, ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಎಸ್, ನನ್ನ ಹೆಸರು ಕೆವಿನ್. ಸೊ K-pop ಅಂತ ಯಾಕೆ ಇಟ್ವಿ ಅಂದರೆ, ಈಗ K-pop ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್. ಇದು ತುಂಬ ಡಿಕೋಡ್ ಮಾಡುವಂಥದ್ದು ಏನೂ ಇಲ್ಲ. ಗೂಗಲಲ್ಲಿ ಹೊಡೆದ್ರೆ ಅವ್ರ ಪ್ರಿಫರ್ಡ್ ಲ್ಯಾಂಗ್ವೇಜಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ K-pop ಅಂತ. ಸೊ ಈ ಲೇಟ್ 90s early 2000 ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬ ಪಾಪ್ಯುಲರ್ ಆಗಿತ್ತು, ಆ ಬಾಯ್ ಬ್ಯಾಂಡ್. ಸೊ ನಮ್ಮ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನಿಸುತ್ತೆ, ಅರ್ಬನ್ ಲ್ಯಾಡ್ಸ್ ಅಂತ. ಚಂದನ್ ಶೆಟ್ಟಿ ಅವರು, ಧ್ರುವ ಸರ್ಜಾ ಅವರೆಲ್ಲರೂ ಇದ್ದರು. ಸೊ ಈಗ ಬಿಫೋರ್ ಲಾಕ್ಡೌನ್, ಲೈಕ್ 2-3 years ಬ್ಯಾಕ್ ಆರ್ ಅನ್ ಆಫ್ಟರ್ ಲಾಕ್ಡೌನ್, ಈ K-pop ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ಈ ಸಿನಿಮಾ ಮುಖಾಂತರ K-pop ಅವರ ಇಂಪ್ಯಾಕ್ಟ್ ಎಷ್ಟಿದೆ, ಇಂಡಿಯಾದಲ್ಲಾಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಾಗಿರ್ಬೋದು, ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನು ತೋರ್ಸಕ್ಕೆ ನಾವು ಹೊರಟಿದ್ದೀವಿ.
ಅದು ಮಾತ್ರ ಅಲ್ಲದೆ ಈ ಕೆ ಪಾಪ್ ಅನ್ನೋ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳಕ್ ಹೊಡ್ತಾ ಇದ್ದೀವಿ. ಸುಮಾರು ಪಾಯಿಂಟ್ಸ್ ಇದೆ. ಅದರಲ್ಲಿ ಲೈಫಲ್ಲಿ ಬೇಕಾಗಿರೋ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇದ್ವಿ. ನಮ್ಮ ಡೇ ಟು ಡೇ ಲೈಫಲ್ಲಿ ಆನ್ ಅ ಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡಬೇಕಾಗಿರೋ ಈ 2 ವಿಚಾರ ತುಂಬ ಇಂಪಾರ್ಟೆಂಟ್. ಬಟ್ ವಿ ಫೇಲ್ ಟು ಡೂ ಇಟ್, ವಿ ಫೇಲ್ ಟು ಇಂಪ್ಲಿಮೆಂಟ್ ಇಟ್ ಇನ್ ಅವರ್ ಲೈಫ್ಸ್. ಸೊ ಅದನ್ನ ಹೇಳಕ್ ಹೋಗ್ತಾ ಇದ್ದೀವಿ. ಸೊ ಎಸ್, ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಶನಿಮಾತ್ಮ ದೇವ್ರು ಅವ್ರೇನು ಮಾಡ್ತಿದ್ದಾರೆ, ಯಮಧರ್ಮರಾಜ ಅವ್ರೇನು ಮಾಡ್ತಿದ್ದಾರೆ, ಕೆ ಪಾಪ್ ಅನ್ನೋ ವರ್ಲ್ಡಲ್ಲಿ ಏನು ಮಾಡ್ತಿದ್ದಾರೆ. ಸೊ ದೇವ್ ಆಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜೆನ್ಜಿ ಕ್ರೌಡ್. ಸೊ ಇಷ್ಟು ಹೇಳ್ಬೋದು. ಏನಾದರೂ ಕ್ವೆಶನ್ಸ್ ಇದ್ರೆ ಆ್ಯಕ್ಚುಲಿ ಸುಮಾರು ಜನ ಇದ್ದಾರೆ. ಬಟ್ ಆಸ್ ಆಫ್ ನೌ ಬಟ್ ವಿಷ್ಣು ಇದ್ದಾರೆ, ಮ್ಯಾಡ್ ಸ್ಕ್ವೇರ್ ವಿಷ್ಣು ಇದ್ದಾರೆ. ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಲಿಲ್ಲ. ಬಟ್ ಹೀಸ್ ಲೈಕ್ ದ ಸ್ಟೋರಿ, ತುಂಬ ಇಂಪಾರ್ಟೆಂಟ್ ಪಾತ್ರ. ಇಷ್ಟು ಬೇಗ ಹೇಳಿದ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಫೇರ್ ಎನಫ್ ಫ್ರಮ್ ಅವರ್ ಸೈಡ್. ಬಟ್ ಅತಿ ಶೀಘ್ರದಲ್ಲಿ 1 or 2 months ವಿಲ್ ರಿವೀಲ್ ದ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ಇಂಟ್ರೋ ಥರ ನಾವು ಇದು ಮಾಡ್ತೀವಿ. ಇಂಡಿಯನ್ ಅಂದರೆ ಕೊರಿಯನ್ ನಂಗೆ ಗೊತ್ತಿರೋಂಗೆ ಮೇ ಬಿ 60 to 70% ಇಂಪ್ಯಾಕ್ಟ್. ಅಂದರೆ ಈಗ ನಮ್ಮ ಅಣ್ಣನ ಮಗಳು, ಅವಳು ಬರೀ 7 years old. ಅವಳಿಗೆ BTS ಗೊತ್ತು, ಬ್ಲ್ಯಾಕ್ ಪಿಂಕ್ ಅನ್ನೋ ಇನ್ನೂ ಒಂದು ಬ್ಯಾಂಡ್ ಗೊತ್ತು. ನಾನು ಒಂದ್ಸಲ BTS ಬಗ್ಗೆ ಸುಮ್ಮನೆ ತಮಾಷೆಗೆ ಏನೋ ಹೇಳಿದೆ. ನನ್ನ ಜೊತೆ 2 ದಿನ ಮಾತಾಡಲಿಲ್ಲ. ನಾನು ಸಾರಿ ಕೇಳಿದ್ಮೇಲೆ ಆಮೇಲೆ ಮಾತಾಡಿದ್ಲು. ಓಕೆ, ಅದು ಬೇರೆ BTS ಅಂತ. ಓಕೆ, ಹೌದು ಸರ್. ಅದು ಆ್ಯಕ್ಚುಲಿ ಬ್ರೀಫಾಗಿ ಹೇಳಬೇಕಂದ್ರೆ ಒಂದು ಡ್ರೀಮ್ ವರ್ಲ್ಡ್ನ ನಡೆಯುವಂಥ ಒಂದು ಕತೆ. ಆ್ಯಕ್ಚುಲಿ ನಮಗೆ ಒಂದು 70 to 80% ಫಸ್ಟ್ ಹಾಫ್ ಆಲ್ಮೋಸ್ಟ್ ಡ್ರೀಮ್ ವರ್ಲ್ಡಲ್ಲೇ ನಡೆಯುತ್ತೆ. ಅದರಲ್ಲಿ ಆ 60 days ಟಾಸ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಇನ್ ಡೀಟೇಲ್ ಆಗಿ ಈಗ ಹೇಳೋಕ್ಕಾಗಲ್ಲ. ಬಟ್ ಸಿನಿಮಾ ನೋಡಿದಾಗ ಆ 60 days ಯಾಕೆ ಅಷ್ಟು ಇಂಪಾರ್ಟೆಂಟ್, ಈ ಕೆ ಪಾಪ್ ಕಲ್ಚರ್ ಆ 60 days ಏನು ಹೇಳಕ್ಕೆ ಹೋಗ್ತಾ ಇದ್ದೀವಿ, ಜೊತೆಗೆ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಮೆಸೇಜ್. ನೀವು ಒಂದು ಶಾರ್ಟಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಇವ್ರ ಕಾಟ ತಡೆಯೋಕ್ಕಾಗ್ತಲ್ಲ, ಸೂಸೈಡ್ ಮಾಡ್ಕೊಬಿಡೋಣ ಅಂತ ಒಂದಿದೆ. ಸೊ ದಟ್ ಸೂಸೈಡ್ ಇಸ್ ಲೈಕ್ ಅ ಕೀ ವರ್ಡ್ ಫಾರ್ ದ ಫಿಲಮ್. ಸೊ ಆ 60 days ಟಾಸ್ಕ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದಟ್. ಎಸ್. ಸೊ ಅದರಲ್ಲೂ ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಬಂತು. ಸೊ ಇಟ್ಸ್ ಪ್ಯೂರ್ಲಿ ಕೋ ಇನ್ಸಿಡೆನ್ಸ್. ಮತ್ತು ಪ್ರೊಡ್ಯೂಸರ್ ನಾನು 1.5 year ಬ್ಯಾಕೆ ಕತೆ ಹೇಳಿದ್ದೆ. March 12th ನಾನು ಯಮಧರ್ಮರಾಜ ಪೋರ್ಷನ್ ಎಲ್ಲ ಶೂಟ್ ಮಾಡಿದೆ. ಅದಾದಮೇಲೆ ಗೊತ್ತಾಯಿತು ಒಂದು ಸ್ವಲ್ಪ ಎಲಿಮೆಂಟ್ಸ್ ಸಿಮಿಲರ್ ಆಗಿದೆ ಅಂತ. ಬಟ್ ಯಮಧರ್ಮರಾಜ ಆಗಿರ್ಬೋದು, ಇದೆಲ್ಲ ಇಟ್ಸ್ ಲೈಕ್ ಯೂನಿವರ್ಸಲ್. ಸೊ ಅದರಿಂದ ಬಟ್ ಕತೆ 100% ಹೊಸದಾಗಿರುತ್ತೆ. ಹೌದು, ಹಾಂ, ಓಕೆ, ಎಸ್. ಇಡೀ ಸಿನಿಮಾಗ ಅಥವಾ ಬರೀ ಪ್ರೋಮೋಗೆ? ಸರ್ ಪ್ರೋಮೋಗೆ 6 ತಿಂಗಳು ಕೆಲಸ ಮಾಡಿದ್ದೀವಿ ಸರ್. ಆ್ಯಕ್ಚುಲಿ VFX ಸುಮಾರು ಜನ ಹೇಳಿದ್ರು ಜಾಸ್ತಿ ಇದೆ. ಬಿಕಾಸ್ ಸಿನ್ಸ್ ಇಟ್ ಹ್ಯಾಪನ್ಸ್ ಇನ್ ಅ ಫ್ಯಾಂಟಸಿ ವರ್ಲ್ಡ್, ನಾನು ಜಸ್ಟ್ ಒಂದಷ್ಟು ಗ್ಲಿಮ್ಸಸ್ ತೋರಿಸಿದ್ದೀನಿ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಅ ಪ್ರೋಮೋ ಸರ್. ಸಿನಿಮಾದಲ್ಲಿ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ. ಇಂಟ್ರೊಡಕ್ಷನ್ ಕೊಡೋಕ್ಕೂ ಮುಂಚೆ ಇಲ್ಲಿ ನಮ್ಮ ಕೆ ಪಾಪ್ ಸಿನಿಮಾ ಏನು ಮಾಡಿದ್ದೀವಿ ಅದ್ರ ಬ್ಯಾಕ್ಗ್ರೌಂಡ್ ಬಂದು BTS ಆರ್ಮಿ. ಸೊ ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ದ BTS ಚಾಂಟ್. ಸೊ ಶೆಲ್ ವಿ ಗೋ ಆನ್ ಹನಾದುಲ್ ಸೆತ್? ಸೊ I'm saying Hanadul Seth. Let's go. Hanadul Seth. Kim Namjoon, Kim Seokjin, Min Yoongi, Jang Ho-seok, Park Ji-min, Kim Tae-young, Choi Jang-kook, BTS. ಸೊ ಇದು ಅರ್ಥ ಏನು ಅಂದರೆ, ಇವಾಗ ನಮ್ಮ ಕೊರಿಯಾನಲ್ಲಿ ಈ ಥರ ಬ್ಯಾಂಡ್ ಇದೆಯಲ್ಲ, ಸೊ ಅವ್ರು ಎಲ್ರಿಗೂ ಒಂದು ಚಾಂಟ್ ಅಂತ ಇದೆ. ಇಟ್ಸ್ ಅ ಮಂತ್ರ. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಓಕೆ, ಹಾಂ. ಸೊ ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಈಗ ಈ ಬ್ಯಾಂಡಲ್ಲಿ ಒಂದಷ್ಟು ಜನ ಮೆಂಬರ್ಸ್ ಇರ್ತಾರೆ. ಅವ್ರ ಹೆಸರನ್ನ ಲೈಕ್ ಎಲ್ಡರಿಂದ ಯಂಗೆಸ್ಟ್ವರೆಗೂ ಹೇಳೋದು. ಇದು BTS ಚಾಂಟ್. ಅದನ್ನು ನಾವು BTS ಆರ್ಮಿ ಎಲ್ಲ ಸೇರ್ಕೊಂಡು ಹೇಳಿದ್ದು. ಈಗ ನನ್ನ ಬಗ್ಗೆ ಹೇಳಬೇಕು ಅಂದರೆ, ಮೈ ನೇಮ್ ಇಸ್ ಲಾವಣ್ಯ.
ನಾನು ಈ K-pop ಸಿನಿಮಾದಲ್ಲಿ ಕೋ ರೈಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದರೆ ಐ ಆಮ್ ಅ BTS ಆರ್ಮಿ. 2020 ಡ್ಯೂರಿಂಗ್ ಲಾಕ್ಡೌನ್ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಹೇಟ್ ಮೀಮ್ ನೋಡಿದ್ದೆ, ಯಾರಿದು ಅಂತ ಅವಾಗೊಂಚೂರು ಕ್ಯೂರಿಯಾಸಿಟಿ ಹುಟ್ಟಿತು. ಯಾಕಂದರೆ ಇಷ್ಟು ಜನ ತುಂಬ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಏನೋ ಮಾಡಿರ್ತಾರೆ ಅಂತ. ಸೊ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಸಾಂಗ್ಸ್ ನೋಡಿದಾಗ ಅಲ್ಲಿ ಐಡಿಯಾ ಬಂತು, ಓಕೆ ಇವ್ರು ಸಿಂಗರ್ಸ್ ಡಾನ್ಸರ್ಸ್ ಅಂತ. ನಾನು ಮುಂಚೆಯಿಂದನೂ ಸಿಂಗರ್ಸ್ ಡಾನ್ಸರ್ಸ್ ಅಂದರೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅವ್ರ ಕಡೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ನನ್ನ ಹೆಸರು ಸಂಜಯ್ ಅಂತ. ಈ ಸಿನಿಮಾದಲ್ಲಿ ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಪಾತ್ರದ ಬಗ್ಗೆ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಾನು ಮಂಡ್ಯದಿಂದ ಬಂದಿದ್ದೀನಿ. ಸೊ ಎಲ್ಲ ಥರ ಪ್ರಿಪೇರ್ ಆಗಿ ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ನಾನು ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಟ್ರೈನಿಂಗ್ ಆಗಿದೆ ಸರ್. ಡ್ರಾಮಾಗಳೆಲ್ಲ ಮಾಡ್ತಿದ್ದೆ. ಆಮೇಲೆ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ. ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ ಸರ್ ಮುಂಚೆ. ಮೀಡಿಯಾದಲ್ಲಿ ಕೆಲಸ ಮಾಡಿದ್ರೆ ಸಿನಿಮಾ ಮಾಡಿದಾಗ ಹೆಲ್ಪ್ ಮಾಡ್ತಾರೆ ಅಂತ ಅದೆಲ್ಲ ಮಾಡ್ತಿದ್ದೆ. ಸೊ ಇವಾಗ ನಮ್ಮಣ್ಣ ನನಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ನಾನು ಸಿನಿಮಾ ಮಾಡ್ತೀನಿ. ಅವಾಗ ಹೇಳಿದ್ದೆ ಸರ್. ಅಲ್ಲ, ಕೊರಿಯಾ ಟು ಕರ್ನಾಟಕ ಗೊತ್ತು, ಕೊರಿಯಾ ಟು ಮಂಡ್ಯ ಹೆಂಗೆ ಅಂತ ಅದೇ ಸರ್. ಏನ್ ಕನೆಕ್ಷನ್ ಅದು? ಡೈರೆಕ್ಟ್ರು ಮತ್ತು ನಮ್ಮಣ್ಣ ಡಿಸೈಡ್ ಮಾಡ್ತಿದ್ದಾರೆ. ನಾನು ಅದೇ ಒಬ್ಬ ಕಾಲೇಜ್ ಹುಡುಗ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್. ಸರ್ ಅದೇ ಫನ್ನು, ಲವ್ವು, ರೊಮ್ಯಾನ್ಸು ಎಲ್ಲ ಮಾಡ್ತೀವಿ. ಆ್ಯಕ್ಟಿಂಗು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ ಸರ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡ್ತಿದ್ದೆ ಅಲ್ಲಿ. ಇದೇ ಡೆಬ್ಯೂ ಸರ್, ಫಸ್ಟ್ ಸಿನಿಮಾ. ಟೆಕ್ನಿಷಿಯನ್ಸ್ ಮಾತಾಡ್ತಾರಾ? ಆಮೇಲೆ ಚಾಲೆಂಜ್ ಏನಂದರೆ ಇದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ ಕಥೆಯಲ್ಲಿ. ಅದು ಚಾಲೆಂಜ್. ಆ್ಯಸ್ ಎ ಎಡಿಟರ್ ನನಗೆ ಅದನ್ನು ಖುಷಿ ಆಗುತ್ತೆ ಮಾಡೋಕ್ಕೆ. ಒಂದು ಚಾಲೆಂಜ್ ಇದೆ ಮಾಡೋಕ್ಕೆ. ಆ್ಯಕ್ಚುಲಿ ನೀವು ನೋಡಿದ್ದು ಟೈಟಲ್ ಟೀಸರೇನೆ ನಾವು ಆಲ್ಮೋಸ್ಟ್ 14 ವರ್ಷನ್ಸ್ ಆಫ್ ಕಟ್ ಮಾಡಿದ್ದೀವಿ ಡಿಸ್ಕಸ್ ಮಾಡ್ತಾ. ನೀವು ಎಲ್ಲರೂ ಗೊತ್ತಿರೋ ಥರ ಎಡಿಟಿಂಗ್ ಅನ್ನೋದು ಹೆಂಗಿದೆ ಅಂದರೆ ಇನ್ನೊಂದು ಸ್ಕ್ರಿಪ್ಟ್ ಬರ್ದಂಗೆ. ಸೊ ಲಾಟ್ ಆಫ್ ಡಿಸ್ಕಷನ್ ಹಸ್ ಹ್ಯಾಪೆಂಡ್ ಇನ್ ದ ಟೇಬಲ್. ಆ ಚಾಲೆಂಜಲ್ಲಿ ಇದೊಂದು ಮಟ್ಟಕ್ಕೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ನಮಗೆಲ್ಲ ಒಂದು ಭರವಸೆ ಇದೆ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ಇದು 4 ಡೇಸ್ ಶೂಟ್ ಮಾಡಿದ್ದೀವಿ. 4 ಡೇಸ್ ಶೂಟ್ಗೆ 6 ಮಂತ್ ಪ್ಲ್ಯಾನಿಂಗು. ಏಕೆಂದರೆ ನಮಗೆ ಒಂದು ಸೆಟ್ಟಲ್ಲಿ ಒಂದೊಂದು ಡೇ ಎಲ್ಲ ಒಂದು 600 ಮೆಂಬರು 300 ಮೆಂಬರು ಅಷ್ಟು ಕ್ರೂ ಹಿಡ್ಕೊಂಡು ಮಾಡೋದಿತ್ತು. ಏಕೆಂದರೆ ಅನೌನ್ಸ್ಮೆಂಟ್ ವಿಡಿಯೋಗೆ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿದಾಗ ನಮ್ಮ ಕೆವಿನ್ ಅವರು ಇಷ್ಟು ಬಜೆಟು ಅನೌನ್ಸ್ಮೆಂಟ್ ವಿಡಿಯೋ ಮತ್ತು ನಮ್ಮ ಪ್ರೊಡ್ಯೂಸರು ಸರಿ ಓಕೆ ಮಾಡಿ ನೀವು ಅನೌನ್ಸ್ಮೆಂಟ್ ವಿಡಿಯೋ ನಾವು ಮಾಡೋಣ. ಈ ಬಜೆಟಲ್ಲಿ ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಯಾರೂ ಮಾಡಿಲ್ಲ. ಫಸ್ಟ್ ಟೈಮ್ ನಾವು ಮಾಡಿರೋದು ಈ ಬಜೆಟ್. ಮಾಡಿದ್ದಾರೆ ಅಂದರೆ ಸ್ಮಾಲಾಗಿ ಅನೌನ್ಸ್ಮೆಂಟ್ ವಿಡಿಯೋ ಅಂತ ಬಂದಾಗ ಸಿಂಪಲಾಗಿರುತ್ತೆ. ನಾವು ಸಿನಿಮಾಗೆ ಏನು ಖರ್ಚು ಮಾಡ್ತೀವಿ ಒಂದು ಡೇಗೆ ಅಷ್ಟು ಬಜೆಟ್ ಇದೆ. ಒಂದೊಂದು ಡೇ ನಾವು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ ಆಗಿರ್ಬೋದು, ಲೈಟ್ ಆಗಿರ್ಬೋದು. ನಾವು ಒನ್ ಡೇ ಒಂದು ಸೆಟ್ಟಲ್ಲಿ ಶೂಟ್ ಮಾಡ್ತಾಯಿದ್ದೋ. ಅವತ್ತು ನಮಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಲೈಟ್ಸೇ ಇಲ್ಲ ನಮಗೆ. ಯಾಕೆಂದರೆ ಅವತ್ತು ದೊಡ್ಡ ದೊಡ್ಡ ಸಿನಿಮಾನು ಬೇರೆ ಬೇರೆ ನಡೀತಾ ಇತ್ತು. ನಾವೇ ಅಷ್ಟು ಲೈಟ್ಸ್ ಬುಕ್ ಮಾಡಿದ್ದೀವಿ. ಆ ಸ್ಟುಡಿಯೋಗೆ ಮಾಡಲೇಬೇಕು ನಮಗೆ. 2 ಡೇಸ್ ಒನ್ ಡೇ ಶೂಟ್ ಮಾಡಿರೋದು. ಒನ್ ಡೇ ನಾವು ಇಡೀ ಸೆಟ್ಟಲ್ಲಿ ಸೆಟ್ ವರ್ಕು ಅಲ್ಲ ಲೈಟಿಂಗ್ ವರ್ಕು ಅಷ್ಟು ಪ್ಲ್ಯಾನಿಂಗ್ ಮಾಡಿದ್ದು. ಅವತ್ತು ಆಲ್ಮೋಸ್ಟ್ ನಮಗೆ ನಮ್ಮ ನಿತಿನ್ ಅಂತ ಲೈಟು NS ಲೈಟ್ಸ್ ಆ್ಯಂಡ್ ಗ್ರಿಪ್ಸ್ ಅಂತ ಅವರು ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು. ನಮ್ಮ ಈ ಥರ ಒಂದು ಬಜೆಟಲ್ಲಿ ಇಡೀ ಬೆಂಗಳೂರಲ್ಲಿ ಅಷ್ಟು ಲೈಟ್ಸ್ ನಾವು ಅರೇಂಜ್ ಮಾಡಿದ್ದು ಚಾಲೆಂಜ್ ಇತ್ತು ಆ್ಯಕ್ಚುಲಿ ನಮಗೆ. ಇನ್ನು ನಾವು ಜಾಲಿವುಡ್ಡಲ್ಲಿ ಒನ್ ಡೇ ಶೂಟ್ ಮಾಡ್ದೆ. ಅದು ಒಂದು 3 ಕಾಲ್ ಶೀಟ್ ಶೂಟ್ ಮಾಡಿದ್ದೀವಿ. ಅವತ್ತು ಬರೀ ಜೂನಿಯರ್ಸೇ 150 ಮೆಂಬರು. ಡೇಯಿಂದ ನೈಟ್ ಶೂಟ್ ಮಾಡೋರಿಗೆ ಆಲ್ಮೋಸ್ಟ್ ನಾವು ಒನ್ ಡೇ ಒಂದು 3 ಇಂದ 4 ಸೆಟ್ ಥರ ಪ್ಲ್ಯಾನ್ ಮಾಡ್ತಿದ್ದು. ಯಾಕಂದ್ರೆ ನಾವು ಒನ್ ಡೇ ಎಲ್ಲ ಒಂದೊಂದು ಸೀನ್ನ ಶೂಟ್ ಮಾಡೋಕ್ಕೆ ಓಕೆ ಒನ್ ಡೇ ತಗೋತೀವಿ. ಯಾಕಂದ್ರೆ ಪ್ರತಿ ಫ್ರೇಮು ಒಂದೊಂದೇ ಫ್ರೇಮ್ ಶೂಟ್ ಮಾಡೋದು ನಾವು ಒಂದೊಂದು ಸೆಟ್ಟಲ್ಲಿ. ಅದರಿಂದ ತುಂಬ ಚಾಲೆಂಜ್ ಇತ್ತು. ಯಾಕೆಂದರೆ ನಮ್ಮ ಬಜೆಟು ಅಷ್ಟು ಜನ ಹ್ಯಾಂಡ್ಲ್ ಮಾಡಬೇಕು. ಆಲ್ಮೋಸ್ಟ್ BTS ಆರ್ಮಿ ಅಂತೆಲ್ಲ ಅವ್ರನ್ನೆಲ್ಲ ಕರೆಸಿದ್ದಾರೆ. ನೀವು ಆಡಿಟೋರಿಯಮ್ ಎಲ್ಲ ನೋಡಿದಿರಿ. ಆಡಿಟೋರಿಯಮ್ ಫುಲ್ಲು ಲೈಟಿಂಗ್ ಮಾಡಿರೋದು. ಆ ಪಿಂಕ್ ಸೆಟಪ್ ಆಗಿರ್ಬೋದು. ಇನ್ನು ರೆಡ್ ಥೀಮ್ ಮಾಡಿದ್ದೀವಲ್ಲ ಅದು ಬಂದು ಸ್ಟುಡಿಯೋ. ಆ ಸ್ಟುಡಿಯೋ ಚಾರ್ಜಸ್ಸೇ 1 lakh ನಮ್ಗೆ ಒನ್ ಡೇ. ಆ ಸ್ಟುಡಿಯೋದಲ್ಲಿ ಆ ಸೆಟ್ಟಲ್ಲಿ
ಎಲ್ಲ ಕೋಪ್ರೇಷನ್ನು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಸಪೋರ್ಟಿಂಗ್ ಇತ್ತು, ಎಲ್ರಿಗೂ ತುಂಬ ಥ್ಯಾಂಕ್ ಯು.